ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ದಿನಗಳಿಂದ ಸಿಲಿಂಡರ್ ಸಂಕಷ್ಟ ಮುಂದುವರೆದಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನಿಂದ ಬೆಂಗಳೂರಿನ ಹೋಟೆಲ್ಗಳ ಅಡುಗೆ ಮನೆ ಮೇಲೆ ಎಫೆಕ್ಟ್ ಬಿದ್ದಿರುವಂತದ್ದು. ಸದ್ಯ ನಾನೀಗ ಜ್ಞಾನ ಭಾರತೀಯ ಅಮ್ಮ ಆಶ್ರಮ ರಸ್ತೆಯಲ್ಲಿರುವಂತಹ ಕೆಫೆ ಸ್ವಾದಂ ಹೋಟೆಲ್ ನಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಸಿಲಿಂಡರ್ ಅಭಾವದಿಂದ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಒಲೆಗಳನ್ನ ಹಾಕಿ ಅಡುಗೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅಂದ್ರೆ ಯಾವೆಲ್ಲ ಐಟಂಗಳು ಜಾಸ್ತಿ ಗ್ಯಾಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಐಟಂಗಳನ್ನ ಇಲ್ಲಿ ಒಲೆ ಮುಖಾಂತರ ಅಡುಗೆ ಮಾಡಿ ಗ್ರಾಹಕರಿಗೆ ಸೇವೆ ಕೊಡುವಂತ ಕೆಲಸ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸಾಂಬಾರ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಹೀಗೆ ಸಾಗು ಆಗಿರ್ಬೋದು, ಈ ರೀತಿಯಾದಂತ ಐಟಂಗಳನ್ನ ಇಲ್ಲಿ ಪ್ರಿಪೇರ್ ಮಾಡಿ ಮೇಲ್ಗಡೆ ಹೋಟೆಲ್ ಅಲ್ಲಿ ಗ್ರಾಹಕರಿಗೆ ಸೇವೆ ನೀಡುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಸುಮಾರು 15 ದಿನಗಳಿಂದ ಇದೇ ರೀತಿಯಲ್ಲಿ ಸಿಬ್ಬಂದಿ ಕಷ್ಟಪಟ್ಟು ಅಡುಗೆಯಲ್ಲಿ ಹೊಲೆ ಮಾಡ್ತಾ ಇರುವಂತ ದೃಶ್ಯಗಳು ಗಮನಿಸ್ತಾ ಇರಬಹುದು. ಅಂದ್ರೆ ಒಂದ್ ರೀತಿ ಕಟ್ಟಿಗೆಗಳನ್ನ ಕೂಡ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದ್ ರೀತಿ ಆತಂಕ ಕ್ರಿಯೇಟ್ ಆಗಿರುವಂತದ್ದು. ಅಂದ್ರೆ ಈ ಸಮಸ್ಯೆ ಯಾವಾಗ ಸರಿ ಹೋಗುತ್ತೆ ಗೊತ್ತಿಲ್ಲ. ಆದ್ರೆ ಹೋಟೆಲ್ ಓಪನ್ ಮಾಡಬೇಕು, ಗ್ರಾಹಕರಿಗೆ ಸೇವೆ ಕೊಡ್ಲೇಬೇಕು. ಯಾಕಂದ್ರೆ ಹೋಟೆಲ್ ಊಟದ ಮೇಲೆ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಅಂಥವ್ರಿಗೋಸ್ಕರನಾದ್ರೂ ಈ ರೀತಿಯಾದ್ರೂ ಕೂಡ ಅಡುಗೆಯನ್ನ ಪ್ರಿಪೇರ್ ಮಾಡಿ ಸೇವೆಯನ್ನ ಕೊಡುವಂತ ಕೆಲಸ ಆಗ್ಬೇಕಾಗಿರುವಂತದ್ದು. ಇದು ಯಾವಾಗ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.